ಇವತ್ತು ನಾವು ಊರಲ್ಲಿರೋದಕ್ಕೆ ನಮ್ಮ ಪಾಪು ಬೇಗ ಎದ್ದು ಆಟ ಆಡೋಕೆ ಓಡ್ ಬಂದಿದ್ದಾಳೆ. ಅದಕ್ಕೆ ಅವರಪ್ಪ ಹಿಡ್ಕೊಂಡು ಏನೋ ಹೇಳು ಅಂತ ಕೇಳ್ತಾ ಇದ್ದಾರೆ. ಆದರೆ ಅವಳು ಹೇಳ್ತಾ ಇಲ್ಲ, ನಾವು ವಿಡಿಯೋ ಮಾಡ್ತಿದ್ದೀವಿ ಅಂತ ಸುಮ್ಮನೆ ಸೈಲೆಂಟ್ ಆಗಿದ್ದಾಳೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವೆಲ್ಲ ರೆಡಿಯಾಗಿ ನಮ್ಮ ಪಾಪುನ ರೆಡಿ ಮಾಡೋದು ಒಂದು ದೊಡ್ಡ ಸಾಹಸ. ಈ ಥರ ರೆಡಿ ಆದಮೇಲೆ ಈ ಥರ ಕುಚ್ಚೆಷ್ಟೇ ಜಾಸ್ತಿ ಅವಳು ಹೂವು ಬೇಕು ಅಂತೇಳಿ ಹೂವು ಕಿತ್ತಿಸ್ಕೊಂಡಿದ್ದಾಳೆ. ಒಂದು ರೀಲ್ಸ್ ಮಾಡೋಣ ಬಾರೆ ಅಂತ ಹೇಳಿದ್ರೆ ಬರ್ತಾನೆ ಇಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದಾಳೆ. ಈ ಥರ ಮಾಡೋದು ಜಾಸ್ತಿ ಅವಳು. ಬಾ ಈ ಸೈಡ್ ಹೋಗೋ, ಸೈಡ್ ಹೋಗೋ, ಬಾ ಇಲ್ಲಿ ಹೇಳ ಬಾರೆ ಬಾರೆ. ಅಲ್ಲಪ್ಪ ಕೊಡೋಗನು ಲವ್ ಯು ಅಪ್ಪ. ಅಯ್ಯೋ ಕುಚ್ಚೆಷ್ಟೇ ಕೊಟ್ಬಿಡೋಗ ಅಪ್ಪ, ಚಾಕ್ಲೇಟ್ ಇಸ್ಕೊಡ್ತು. ಲವ್ ಯು ಅಪ್ಪ. ಎಷ್ಟು ಟ್ರೈ ಮಾಡಿದ್ರು ಹೇಳು ಅಂದ್ರು ಹೇಳಿಲ್ಲ. ಬಿಕಾಸ್ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ, ಆಗಲೇ ಇಲ್ಲ. ಅದಾದ್ಮೇಲೆ ನಾವೆಲ್ಲ ರೆಡಿಯಾಗಿ ಟಿಫನ್ ತಿಂದ್ಕೊಂಡು ನಾವು ಇವತ್ತು ಯಡಿಯೂರ್ಗೆ ಹೋಗ್ತಾ ಇದ್ದೀವಿ. ಹೇಗಿದ್ರು ಊರಿಗೆ ಬಂದಿದ್ದೀವಲ್ಲ, ಇಲ್ಲೇ ಹತ್ರ ಅಲ್ವಾ ಅಂತೇಳಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಾವು ಅಂದ್ಕೊಂಡ್ವಿ ತುಂಬ ಜನ ಇರ್ತಾರೆ ಅಂತ, ಬಟ್ ಜನ ತುಂಬ ಏನಿರಲಿಲ್ಲ, ಒಂದು ರೇಂಜಲ್ಲಿ ಇದ್ರು. ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಅಷ್ಟೊಂದು ಜನ ಏನಿರಲಿಲ್ಲ. ಸರಿ ಅಂತ ಹೇಳಿ ಸ್ವಲ್ಪ ಪೂಜೆಗೆ ಐಟಮ್ಸ್ ತರೋಣ ಅಂತ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಆಟೋ ಹತ್ರ ಬಂದು ಈ ಥರ ಕೂತಿದ್ದಾರೆ. ಈ ಮೇಕೆಗಳೆಲ್ಲ ಬಂದು ಹೋಗಿ ಒಂದು ಫ್ರಂಟ್ ಸೀಟಲ್ಲೇ ಕುತ್ಕೊಬಿಟ್ಟೈತೆ. ಅದರಲ್ಲೇ ಸ್ವಲ್ಪ ಗಲೀಜೆಲ್ಲ ಮಾಡಿಬಿಟ್ಟಿದ್ರು. ಅದಕ್ಕೆ ಎಲ್ಲ ಇಳಿಸಿದ್ವಿ. ಎಲ್ಲ ಇಳಿಸ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಇವಾಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಊಟ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ಪ್ರಸಾದ ಕೊಡ್ತಾಯಿದ್ವಿ. ಇವತ್ತು ತುಂಬ ವೆರೈಟಿ ಆಫ್ ಪ್ರಸಾದ, ಪಾಯಸ, ಆಮೇಲೆ ಜೋಳದ ರೊಟ್ಟಿ, ಈ ಥರ ಎಲ್ಲ ಏನೇನೋ ಸ್ಪೆಷಲ್ ಮಾಡಿದ್ರು. ಅದನ್ನು ಊಟ ಮಾಡ್ಕೊಂಡು ಅಲ್ಲಿಂದ ನಾವು ಇವಾಗ ನಮ್ಮ ಪಾಪು ಆನೆ ನೋಡಬೇಕು ಅಂದ್ಲು. ಆನೆ ಇಲ್ಲ ಈಗ, ಅದರದ್ದು ಗೊಂಬೆ ಏನೋ ಇಟ್ಟಿದ್ದಾರೆ, ಅದನ್ನು ತೋರಿಸ್ಕೊಂಡು ನಾವಿವಾಗ ಸೀದಾ ನಮ್ಮ ಊರಿಗೆ ಬಂದ್ವಿ. ನಮ್ಮ ಪಾಪ ಮಲಗಿದವಳು ಗಣೇಶ ನೋಡಿದ ತಕ್ಷಣ ಎದ್ದು ಕೈ ಮುಗ್ದು ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಅಷ್ಟು ಇಷ್ಟ ಅವಳಿಗೆ ಗಣೇಶ ಅಂದರೆ. ಎಲ್ಲೇ ತಮಟೆ ಸೌಂಡ್ ಕೇಳಿಸಿದ್ರು ಕರ್ಕೊಂಡು ಹೋಗು ಅಂತಾಳೆ, ಅಷ್ಟು ಇಷ್ಟಪಡ್ತಾಳೆ. ಅಲ್ಲಿಂದ ನಾವು ಇವಾಗ ಮನೆಗೆ ಹೋದ್ವಿ. ಇವತ್ತಿನ ದಿನ ಎಷ್ಟು ಎಲ್ರಿಗೂ ಓಕೆ ಬಾಯ್.